ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ದುನುಭಾವಾದೇಳಮೋ ಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೂಢಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿಸದ್ಗುಣೋ ಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯಧರಣಿರ್ವಾಸತಾಂ ನೋರ್ದಂಬರೇ. ಅರ್ಥ್ಯಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾन्तರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೇತಸವಿದ್ಯಾ ವಾದಶಾಲಿನಃ ಇಷ್ಟದಾನ್ನ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ವೈಕುಂಠದಲ್ಲಿರುವಂತಹ ದ್ವಾರ, ಆ ದ್ವಾರದಲ್ಲಿ ಪೂರ್ವದ್ವಾರದಲ್ಲಿರುವಂತಹ ದೇವತೆಗಳು ಸಂಜ್ಞಾ ಮತ್ತು ಅವಳ ಪತಿಯಾಗಿರತಕ್ಕಂತಹ ಸೂರ್ಯನು ಅಲ್ಲಿ ಇರ್ತಾರೆ. ಅದರ ಒಳಗೆ ಭಾರತೀ ದೇವಿ ಪ್ರಾಣಸ್ಥ ಚಿಂತನೆ, ಪ್ರಾಣದೇವರ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಪ್ರಾಣದೇವರು, ಅದೇ ರೀತಿಯಾಗಿ ಭಾರತೀ ದೇವಿಯು ಕೂಡ ಅಲ್ಲಿ ಇರ್ತಾಳೆ. ಅದರ ಒಳಗೆ ಭಗವಂತನ ರೂಪ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರು ಅಲ್ಲಿ ಇರ್ತಾರೆ ಎಂಬುದಾಗಿ, ಹೀಗೆ ದೇವರ ದೇವತೆಯ ಒಳಗೆ ಪ್ರಾಣದೇವರು, ಅದರ ಒಳಗೆ ಭಗವಂತ ಅಂತ ಹೇಳಿಕೊಂಡು ಹೀಗೆ ಆ ಮೂರು ರೀತಿಯಾದಂತಹ ಚಿಂತನೆಗಳನ್ನು ಅಲ್ಲಿ ನಮಗೆ ಹೇಳ್ತಾರೆ. ಈ ತೆರನಾದಂತಹ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ನಮಗೆ ಭಗವಂತನ ಸನ್ನಿಧಾನ, ಅಂದರೆ ಭಗವಂತನನ್ನು ಸೇರಬೇಕು ಅಂತಾದರೆ ಅದಕ್ಕೆ ಎಲ್ಲ ಚಿಂತನೆಗಳು ಅತಿ ಅವಶ್ಯಕ. ಈ ಚಿಂತನೆಗಳನ್ನು ಯಾರು ಹೊಂದಿರ್ತಾನೆ ಅಂಥವನು ಮಾತ್ರ ಅವನು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ವೈಕುಂಠದಲ್ಲಿರತಕ್ಕಂತಹ ದಕ್ಷಿಣ ದ್ವಾರದಲ್ಲಿ ಅದು ಪಿತೃಗಳ ದ್ವಾರ. ಪಿತೃದೇವತೆಗಳು ಅಲ್ಲಿ ಹೋಗ್ತಾರೆ. ಆ ಪಿತೃದೇವತೆಗಳ ಮೋಕ್ಷದ್ವಾರವನ್ನು ದಕ್ಷಿಣ ದ್ವಾರ ಅಂತ ಹೇಳ್ತಾರೆ. ಅಂತಹ ಪಿತೃದೇವತೆಗಳ ದ್ವಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಪ್ರಣವ ಪ್ರತಿಪಾದ್ಯನ ಪುರದ ದಕ್ಷಿಣ ಕವಾಟದಲ್ಲಿಪ್ಪ ಶಶಿರೋಹಿಣೀಗತ ವ್ಯಾನಸ್ಥ ಕೃತಿ ಪ್ರದ್ಯುಮ್ನ ರೂಪವನು ಗುಣಗಳನ್ನು ಸಂತುದಿಸಲಿ ಪಿತೃಗಣ ಗದಾಧರ ನತಿ ವಿಮಲ ಪಟ್ಟಣದೊಳಗೆ ಸ್ವೇಚ್ಛಾನುಸಾರದಿ ಸಂಚರಿಸುತ್ತಿಹರು. ಭಗವಂತನ ಆ ವೈಕುಂಠ ದ್ವಾರದಲ್ಲಿರುವಂತಹ, ವೈಕುಂಠದಲ್ಲಿರತಕ್ಕಂತಹ ದಕ್ಷಿಣ ದ್ವಾರ ಅದು ಪಿತೃಗಳಿಗೆ ಮೋಕ್ಷದ್ವಾರ. ಆ ಪಿತೃಗಳಿಗೆ ಇರುವಂತಹ ದ್ವಾರದಲ್ಲಿ ಅವರು ಏನು ಮಾಡ್ತಾರೆ, ಪಿತೃದೇವತೆಗಳು ಅಂತ ಕೇಳಿದ್ರೆ ಪ್ರಣವ ಪ್ರತಿಪಾದ್ಯನಾದಂತಹ, ಮುಖ್ಯವಾಗಿ ವೇದ ಪ್ರತಿಪಾದ್ಯನಾದಂತಹ ಭಗವಂತ, ಆ ವೇದ ಪ್ರತಿಪಾದ್ಯನಾದಂತಹ ಭಗವಂತನನ್ನು ತಾವು ಉಪಾಸನೆ ಮಾಡುತ್ತಾರೆ. ಅಲ್ಲಿ ಯಾರಿರ್ತಾರೆ ಅಂತ ಕೇಳಿದರೆ ಚಂದ್ರ ಮತ್ತು ಚಂದ್ರನ ಮಡದಿಯಾದಂತಹ ರೋಹಿಣಿ, ಈ ಇಬ್ಬರು ಇರ್ತಾರೆ. ಅವರು ಚಂದ್ರ ಮತ್ತು ರೋಹಿಣಿಯರು, ಅವರ ಉಪಾಸನೆ ಹೇಗಿರ್ತದೆ ಅಂತ ಕೇಳಿದರೆ ವ್ಯಾನರೂಪದಲ್ಲಿರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿಕೊಂಡು ಪಂಚ ಪ್ರಾಣಗಳು ಏನಿದೆ ಅದರಲ್ಲಿ
ವ್ಯಾನರೂಪದ ಚಿಂತನೆಯನ್ನು ಇಲ್ಲಿ ಮಾಡ್ತಾರೆ. ಅಂತಹ ವ್ಯಾನರೂಪದ ಭಗವಂತ ವಾಯುದೇವರ ಚಿಂತನೆಯನ್ನು ನಡೆಸಿಕೊಂಡು ಅದಾದ ಮೇಲೆ ಪ್ರದ್ಯುಮ್ನ ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಆ ಕೃತಿರಮಣ ಅದನ್ನು ವ್ಯಾನಸ್ಥ ಕೃತಿ ಪ್ರದ್ಯುಮ್ನ ರೂಪವನ್ನು ಕೃತಿಪತಿಯಾದಂತಹ ಪ್ರದ್ಯುಮ್ನ ರೂಪವನ್ನು ಅವರು ಉಪಾಸನೆ ಮಾಡುತ್ತಾರೆ. ಅಲ್ಲಿ ಅವರನ್ನು ಉಪಾಸನೆ ಮಾಡಿ ಅವರನ್ನು ಸೇರಿ ಅವರ ಗುಣ ರೂಪ ಇದೆಲ್ಲವನ್ನು ಕೂಡ ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾ ಅದನ್ನು ಇನ್ನಷ್ಟು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡಿದರೆ ಅನುಗ್ರಹಕ್ಕೆ ಕಾರಣವಾಗ್ತದೋ ಆ ರೀತಿಯಾದಂತಹ ಉಪಾಸನೆಗಳನ್ನು ಮಾಡ್ತಾ ಅವನ ಗುಣ ರೂಪಗಳನ್ನು ಚೆನ್ನಾಗಿ ಸಂತುತಿಸಲಿ. ಚೆನ್ನಾಗಿ ಅದನ್ನು ಸ್ತೋತ್ರ ಮಾಡುವುದು ಅಂತ ಹೇಳಿದರೆ ಸಂತುತಿಸಲಿ. ಬಹಳ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಅದನ್ನು ಚಿಂತನೆ ನಡೆಸ್ತಾರೆ. ಹೀಗೆ ಚಿಂತನೆ ನಡೆಸಿ ತನ್ಮೂಲಕವಾಗಿ ಅವರು ಗದಾಧರ ಪಿತೃಗಣ ಗದಾಧರ ನತಿವಿಮಲ ಮುಖ್ಯವಾಗಿ ಗದಾಧರ ಪಿತೃದೇವತೆಗಳಿಗೆ ಅಧಿಪತಿಯಾಗಿ ಗಯಾ ಗದಾಧರ ಅಂತಹ ಗದಾಧರ ರೂಪದ ಚಿಂತನೆ ಅವರ ಪಟ್ಟಣವನ್ನು ಅವನ ಅತ್ಯಂತ ಗದಾಧರ ನತಿವಿಮಲ ಪಟ್ಟಣದೊಳಗೆ ಅಂತಹ ಗದಾಧರನ ಪಟ್ಟಣದೊಳಗೆ ತಾವು ಪ್ರವೇಶವನ್ನು ಮಾಡಿ ಸ್ವೇಚ್ಛಾನುಸಾರದಿ ಹೇಗೆ ಯಾವ ರೀತಿಯಾಗಿ ಸ್ವೇಚ್ಛಾನುಸಾರ ಅಂತ ಹೇಳಿದರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಇಂಥ ಅರ್ಥವನ್ನು ನಾವು ಮಾಡುವುದಲ್ಲ. ಮತ್ತೆ ಏನು ಕೇಳಿದ್ರೆ ಅವರ ಸ್ವೇಚ್ಛಾನುಸಾರದಿ ಅಂತ ಕೇಳಿದ್ರೆ ಭಗವಂತನ ಇಚ್ಛಾನುಸಾರವಾಗಿಯೇ ಅವರೆಲ್ಲಿರ್ತಾರೆ ಹೊರತು ಸ್ವೇಚ್ಛಾನುಸಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂತ ಹೇಳಿದರೆ ಹೇಗೆ ಬೇಕಾದರೂ ಇರ್ತಾರೆ. ಸ್ವಇಚ್ಛಾನುಸಾರವಾಗಿ ಯಾವ ರೀತಿಯಾಗಿಯೂ ಅದರಲ್ಲಿ ಕಟ್ಟು ಪಾಡು ಇತ್ಯಾದಿಗಳು ಏನೂ ಇಲ್ಲ. ಬೇಕಾದಂತಹ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ ಬೇಕಾದಂತಹ ರೀತಿಯಲ್ಲಿ ಇರ್ತಾರೆ. ಆದರೆ ಯಾರ ಅಧೀನವಾಗಿರ್ತಾರೆ ಅಂತ ಕೇಳಿದರೆ ಭಗವಂತನ ಅಧೀನವಾಗಿ ಭಗವಂತನ ಯಾವುದೇ ರೀತಿಯಾಗಿರತಕ್ಕಂತಹ ವಿಚಾರಗಳಿಗೆ ಅಥವಾ ಅದಕ್ಕೆ ವಿರೋಧ ಬರದೇ ಇರತಕ್ಕಂತಹ ಸ್ವೇಚ್ಛಾನುಸಾರದ ಶಬ್ದಕ್ಕೆ ಅರ್ಥದ ವಿರೋಧ ಬರದಂತೆ ತಾವು ಅಲ್ಲಿರ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಕ್ಕೆ ಸತ್ತತ್ವವಚನದ ಮಾತನ್ನು ಇಲ್ಲಿ ಛಾಂದೋಗ್ಯೋಪನಿಷತ್ತು ಅದೇ ರೀತಿಯಾಗಿ ಬೇಕಾದಷ್ಟು ಮಾತುಗಳನ್ನು ಅದರಲ್ಲಿ ಹೇಳ್ತಾರೆ. ದಕ್ಷಿಣಾದಿವಿಧ ಸೋಮೋ ವ್ಯಾನಃ ಶ್ರೋತ್ರಾಭಿಮಾನಿವಾನ್ ಸೂರ್ಯಪ್ರಸಾದಾತ್ಮರಾಃ ಪೂರ್ವದ್ವಾರೇಣ ಕೇಶವಂ ಪ್ರಾಪ್ನುವಂತ್ಯಥ ಸೋಮಸ್ಯ ಪ್ರಸಾದಾತ್ ವ್ಯದರಸ್ತದ ದ್ವಾರೇಣ ದಕ್ಷಿಣೇನೈವ ಗಂಧರ್ವಾಃ ಪಶ್ಚಿಮೇನ ತು ಅಗ್ನಿಪ್ರಸಾದಾತ್ ಋಷಯಃ ಉತ್ತರೇಣೇಂದ್ರ ಸಂಶಯಾತ್ ಅಂತ ಹೇಳಿಕೊಂಡು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಹೀಗೆ ಅವರು ತಮ್ಮ ಬೇಕಾದಂತಹ ರೀತಿಯಲ್ಲಿ ಅದಕ್ಕೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ತಾವಿರ್ತಾರೆ ಅಂತ ಹೇಳಿಕೊಂಡು ಹೀಗೆ ಪೂರ್ವದ್ವಾರದಲ್ಲಿ ಸೂರ್ಯ ಮತ್ತು ಸಂಜ್ಞಾದೇವಿ, ಅದಾದ ಮೇಲೆ ದಕ್ಷಿಣ ದ್ವಾರದಲ್ಲಿ ಪಿತೃದೇವತೆಗಳು ಉಪಾಸನೆ ಮಾಡುವಂತಹದ್ದು ಚಂದ್ರ, ಅವನ ಜೊತೆಗೆ ಅವನ ಮಡದಿಯಾಗಿರತಕ್ಕಂತಹ ರೋಹಿಣಿ, ಅದರಲ್ಲಿ ಒಳಗಿರತಕ್ಕಂತಹ ರೂಪ ವ್ಯಾನ, ಆ ವ್ಯಾನದ ರೂಪದಲ್ಲಿರತಕ್ಕಂತಹ ಪ್ರಾಣದೇವರ ವ್ಯಾನರೂಪ, ಆ ವ್ಯಾನರೂಪವಾದಂತಹ ಪ್ರಾಣದೇವರಿಗೂ ಕೂಡ ಮುಖ್ಯವಾಗಿರತಕ್ಕಂತಹದ್ದು ಅದು ಯಾರು ಭಗವಂತನ ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ರೂಪ ಅಂತ ಹೇಳಿಕೊಂಡು ಹೀಗೆ ಉಪಾಸನೆಯನ್ನು ನಡೆಸ್ತಾರೆ. ಈ ತೆರನಾದಂತಹ ಉಪಾಸನೆಯಿಂದಾಗಿ ಅವರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಿತೃದೇವತೆಗಳಿಗೆ ಈ ಮಾರ್ಗ, ಈ ರೀತಿಯಾದಂತಹ ಉಪಾಸನೆಯಿಂದಾಗಿ, ಈ ರೀತಿಯಾದಂತಹ ಚಿಂತನೆಯಿಂದಾಗಿ ಅವರು ತಮ್ಮ ಗದಾಧರನಾದಂತಹ ಮೋಕ್ಷಪ್ರದನಾಗಿರತಕ್ಕಂತಹ ಭಗವಂತನನ್ನು ಅವರು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಪಶ್ಚಿಮದ್ವಾರದಲ್ಲಿ, ಆ ಪಶ್ಚಿಮದ್ವಾರದಲ್ಲಿ ಯಾರಿರ್ತಾರೆ, ಪಶ್ಚಿಮದ್ವಾರದಲ್ಲಿರುವಂತಹ ಚಿಂತನೆ ಅದು ಹೇಗೆ ಅಂತ ಕೇಳಿದರೆ ಅಮಿತ ವಿಕ್ರಮ ನಾಲಯದ
ಪಶ್ಚಿಮ ಕವಾಟದಿ ಸತಿಸಹಿತ ಸಂಭ್ರಮದಿ ಭಗವದ್ಗುಣಗಳನ್ನೇ ಪೊಗಳುತ್ತಲೇ ಮೋದಿಸುವ ಸುಮನಸಾಸ್ಯ ನುಳಿಪ್ಪ ಅಪಾನಗ ದಮನ ಸಂಕರ್ಷಣನ ನಿಜ ಹೃತ್ಕಮಲದೊಳು ತೇರಿಸುವ ಋಷಿಗಣ ವೈದಿ ಸುಖಿಸುವರು. ಹೀಗೆ ಈಗ ಪೂರ್ವದ್ವಾರ ಆಯಿತು, ದಕ್ಷಿಣ ದ್ವಾರ ಆಯಿತು. ಅದಾದ ಮೇಲೆ ಈಗ ಪಶ್ಚಿಮ ದ್ವಾರ, ಅದು ಋಷಿಗಳಿಗೆ ಮೋಕ್ಷಪ್ರದವಾಗಿರತಕ್ಕಂತಹ ದ್ವಾರ. ಅವರು ಋಷಿಗಣಗಳು ಆ ಮಾರ್ಗದಿಂದಾಗಿ ತಾವು ಮೋಕ್ಷವನ್ನು ಹೊಂದುತ್ತಾರೆ ಅಂತ. ಹಾಗಿದ್ದರೆ ಆ ದಕ್ಷಿಣ ದ್ವಾರದಲ್ಲಿ ಯಾವ ರೀತಿಯಾಗಿ ಯಾವ ತೆರನಾದಂತಹ ಉಪಾಸನೆ ಅವಶ್ಯಕ, ಅದನ್ನು ಅಲ್ಲಿ ಹೋಗಬೇಕು ಅಂತಾದರೆ ಯಾವ ರೀತಿಯಾದಂತಹ ಉಪಾಸನೆಯನ್ನು ಮಾಡಿದರೆ ನಾವು ಮೋಕ್ಷವನ್ನು ಹೊಂದುತ್ತೇವೆ ಅಂತ ಕೇಳಿದರೆ ಅದು ಋಷಿಗಣಗಳಿಗೆ ಇರುವಂತಹ ಒಂದು ದ್ವಾರ. ಹೃತ್ಕಮಲದಲ್ಲಿ ಆ ಏನು ಸಾಮಾನ್ಯವಾಗಿ ಏನು ಆ ಋಷಿಗಳಿದ್ದಾರೆ, ಅವರು ಉಪಾಸನೆಯನ್ನು ಮಾಡುವಂತಹ ಶೈಲಿ ಅದು ಭಗವಂತನನ್ನು ಚೆನ್ನಾಗಿ ಹೇಗೆ ನಾವು ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಅಷ್ಟು ಉತ್ತಮವಾದಂತಹ ರೀತಿಯಲ್ಲಿ ತಾವು ಉಪಾಸನೆಯನ್ನು ಮಾಡುತ್ತಾರೆ. ಅಂದರೆ ಹೃತ್ಕಮಲ ಮುಖ್ಯವಾಗಿ ಅವರಿಗೆ ಋಷಿಗಳಿಗಾಗುವಾಗ ಅವರು ತಮ್ಮ ಹೃತ್ಕಮಲದಲ್ಲಿಯೇ ತಾವು ಉಪಾಸನೆಯನ್ನು ನಡೆಸ್ತಾರೆ. ಹೃದಯ ಕಮಲದಲ್ಲಿರುವಂತಹ ಭಗವದ್ ಉಪಾಸನೆ ಹೃತ್ಕಮಲನಾಗಿರತಕ್ಕಂತಹ ಅಲ್ಲಿ ದೇವತಾ ಉಪಾಸನೆಯನ್ನು ಮಾಡುವ ಮೂಲಕವಾಗಿ, ಅಲ್ಲಿ ದೇವತಾ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ತಾವು ಭಗವಂತನಿಗೆ ಅತ್ಯಂತ ಹತ್ತಿರದವರಾಗ್ತಾರೆ. ಇಲ್ಲಿ ಹೃತ್ಕಮಲದಲ್ಲಿ ಧ್ಯಾನಿಸುವಂತಹ ಒಂದು ಸೌಕರ್ಯ ಅಥವಾ ಅಷ್ಟು ಉತ್ಕೃಷ್ಟವಾದಂತಹ ಸಾಧನೆ ಮಾಡುವುದು ಅದು ಋಷಿಗಣಗಳು. ಆ ಋಷಿಗಳು ಅವರು ಭಗವಂತನನ್ನು, ಅಮಿತ ವಿಕ್ರಮನಾದಂತಹ ಭಗವಂತನನ್ನು ತಮ್ಮ ಹೃತ್ಕಮಲದಲ್ಲಿ ಉಪಾಸನೆ ಮಾಡ್ತಾರೆ. ಆ ಹೃತ್ಕಮಲದಲ್ಲಿ ಉಪಾಸನೆ ಮಾಡುವಾಗ ಹೇಳ್ತಾರೆ ಯಾವ ರೀತಿಯಾಗಿ ಅಮಿತ ವಿಕ್ರಮ, ಭಗವಂತನಲ್ಲಿ ಮಿತವಿಲ್ಲದೇ ಇರತಕ್ಕಂತಹ ಭಗವಂತನ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದರೆ ಅಮಿತ ವಿಕ್ರಮನಾದಂತಹ ಅವನ ಸಾಮರ್ಥ್ಯಕ್ಕೆ ಎಲ್ಲಿಯೂ ಕೂಡ, ಎಲ್ಲಿಂದಲೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಅಲ್ಲಿ ಒಂದು ತಡೆ ಅಂತ ಇಲ್ಲ. ಅಂತಹ ಅಮಿತ ವಿಕ್ರಮನಾದಂತಹ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಅವರು ಯಾರನ್ನು ಪತ್ನಿ ಸಮೇತರಾಗಿ ಇರುವಂತಹ ಗುಣಗಳನ್ನು ಉಪಾಸನೆ ಮಾಡಿ, ಅಲ್ಲಿ ಅಗ್ನಿ ಅಲ್ಲಿರ್ತಾನೆ. ಅಗ್ನಿಯ ಮಡದಿಯರಾಗಿರ್ತಕ್ಕಂಥವರು ಒಂದು ಸ್ವಾಹ, ಇನ್ನೊಂದು ಆ ಸ್ವಾಹ ಮತ್ತು ಅಗ್ನಿಯ ಮಡದಿ ಸ್ವಾಹ ಅಂತ. ಆ ಸ್ವಾಹ ಪತಿಯಾಗಿ ಅಗ್ನಿಯನ್ನು ಅಲ್ಲಿ ಉಪಾಸನೆ ಮಾಡಿಕೊಂಡು, ಅಲ್ಲಿ ಯಾರನ್ನು ಅಪಾನವಾಯು, ಮುಖ್ಯವಾಗಿ ಏನು ನಾನು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿಕೊಂಡು ಪ್ರಾಣದೇವರ 5 ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ಅಪಾನವಾಗಿರತಕ್ಕಂತಹ ವಾಯು, ಅದರಲ್ಲಿ ಆ ಅಪಾನ ವಾಯುವಿನ ಒಳಗೆ ಭಗವದ್ ಉಪಾಸನೆಯನ್ನು ನಡೆಸ್ತಾ ದುಷ್ಟದಮನ, ಮುಖ್ಯವಾಗಿ ಅಪಾನಗ ದಮನ, ಯಾರು ದುಷ್ಟರು ಅಂತಿದ್ದಾರೆ, ಯಾರು ಅಸಜ್ಜನರು ಅಂತಿದ್ದಾರೆ, ಅಂತಹ ಅಸಾತ್ವಿಕರ, ಅಸಜ್ಜನರ ಅವರನ್ನು ದಮನ ಮಾಡ್ತಾ, ಅವರನ್ನು ಪೂರ್ಣವಾಗಿ ಸಂಹಾರ ಮಾಡ್ತಾ ಅಂತಹ ರೂಪವನ್ನು ಅವರು ಉಪಾಸನೆ ಮಾಡುತ್ತಾರೆ ಅಂತ. ಅಂದರೆ ಸಂಕರ್ಷಣ, ಮುಖ್ಯವಾಗಿ ಆಕರ್ಷಯತಿ, ಎಲ್ಲರನ್ನೂ ಕೂಡ ತನ್ನೆಡೆಗೆ ಆಕರ್ಷಣೆ ಎಳೆಯತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಭಗವದ್ ರೂಪ, ಅಂತಹ ಸಂಕರ್ಷಣ ರೂಪದ ಉಪಾಸನೆಯನ್ನು ಮಾಡುತ್ತಾರೆ ಅಂತ. ಪಶ್ಚಿಮ ದ್ವಾರದಲ್ಲಿ ಸ್ವಾಹಾದೇವಿ ಅಗ್ನಿ, ಅದರಲ್ಲಿ ಅಪಾನನಾಮಕನಾಗಿರತಕ್ಕಂತಹ ವಾಯು, ಅದರಲ್ಲಿ ಮತ್ತೆ ಪುನಃ ಜಯಾಪತಿಯಾಗಿರತಕ್ಕಂತಹ ಸಂಕರ್ಷಣ, ಹೀಗೆ ಉಪಾಸನೆ ಎಂದು ಹೇಳ್ತಾರೆ. ಇದು ಋಷಿಗಳಿಗೆ ಇರುವಂತಹ ನಿಯಮ.
ಋಷಿಗಳು ಈ ಒಂದು ಉಪಾಸನೆಯನ್ನು ಮಾಡ್ತಾ ತಾವು ತಮ್ಮ ಮೋಕ್ಷವನ್ನು ಅಂದರೆ ಅವರು ಭಗವಂತನನ್ನು ಹೊಂದುವಂತಹ ಬಗೆ ಈ ಮಾರ್ಗದಿಂದಾಗಿ ತಾವು ದೇವತಾ ವ್ಯವಸ್ಥೆಯಲ್ಲಿ ಸದಾ ಕಾಲದಲ್ಲೂ ಕೂಡ ದೇವತಾ ಚಿಂತನೆಯಲ್ಲಿಯೇ ಇರ್ತಾರೆ. ಆ ದೇವತಾ ಚಿಂತನೆಯನ್ನು ನಡೆಸುವಂತಹ ಬಗೆ ಅದು ಈ ರೀತಿಯಾಗಿರ್ತದೆ. ಋಷಿಗಣದಲ್ಲಿ ತಾವು ಇದ್ದುಕೊಂಡು ಅಂತಹ ಭಗವಂತನನ್ನು ಸೇರಿಕೊಳ್ತಾರೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಭಗವಂತನ ಭಗವಂತನನ್ನು ಹೇಳುವಂತಹ ಶಬ್ದಗಳಲ್ಲಿ ಅಮಿತ ವಿಕ್ರಮನಾಲಯದ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಭಗವಂತನಿಗೆ ಅಮಿತ ವಿಕ್ರಮ ಅಂತ ಹೇಳಿಕೊಂಡು ಅವನನ್ನು ಹೇಳ್ತಾರೆ. ಭಗವಂತನ ಸಹಸ್ರನಾಮದಲ್ಲಿ ಅಮಿತ ವಿಕ್ರಮ ಅಂತ ಹೇಳಿಕೊಂಡು ಅವನನ್ನು ದೃಢ ಸಂಕರ್ಷಣೋಚ್ಯುತ ಅಂತ ಹೇಳಿಕೊಂಡು ಅಲ್ಲಿ ಪ್ರಮಾಣವನ್ನು ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತ ಕೇಳಿದ್ರೆ ಅಗ್ನಿಯ ಅಮಿತ ವಿಕ್ರಮನಾಲಯದ ಸೋಮನಸ ಹಾಸ್ಯದೊಳೆಪ್ಪ ದೇವತೆಗಳಲ್ಲಿ ಹಾಸ್ಯದಲ್ಲಿ ದೇವತೆಗಳ ಮುಖ ಕಮಲದಲ್ಲಿರುವಂತಹ ದೇವತೆ ಅಗ್ನಿ. ಅಂತಹ ಆ ದೇವ ಮುಖದಲ್ಲಿ ಮುಖ್ಯವಾಗಿ ದೇವತೆಗಳಿಗೆ ಮುಖದ ಸ್ಥಾನದಲ್ಲಿ ಅಂದರೆ ಅವರಿಗೆ ಬಾಹ್ಯ ಸ್ಥಾನದಲ್ಲಿರುವಂತಹ ದೇವತೆ ಯಾರು ಅಂತ ಹೇಳಿದ್ರೆ ಅಗ್ನಿಮುಖ ವೈದೇವಾ ಅಂತ ಹೇಳಿಕೊಂಡು ಅಗ್ನಿ ಎಲ್ಲ ದೇವತೆಗಳಿಗೂ ಕೂಡ ಹಾಸ್ಯ ಅಂತ ಹೇಳ್ತಾರೆ. ಅಂತಹ ಹಾಸ್ಯಸ್ಥಾನೀಯನಾಗಿರತಕ್ಕಂತಹ ಅಗ್ನಿಯನ್ನು ಮಡದಿ ಸಹಿತವಾಗಿರತಕ್ಕಂತಹ ಸ್ವಾಹ, ಅದರ ಜೊತೆಗೆ ಅದರ ಒಳಗೆ ಅಪಾನಗತವಾಗಿರತಕ್ಕಂತಹ ಪ್ರಾಣದೇವರು, ಅದಾದ ಮೇಲೆ ಅದರಲ್ಲಿ ಒಳಗೆ ಮತ್ತೆ ಭಗವಂತನ ಸಂಕರ್ಷಣ ರೂಪಿಯಾದಂತಹ ಭಗವಂತನ ಉಪಾಸನೆಯನ್ನು ತಾವು ನಡೆಸ್ತಾರೆ ಅಂತ ಹೇಳ್ತಾರೆ. ಹೀಗೆ ಅವರ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ತಾವು ತಮ್ಮ ಯೋಗ್ಯವಾದಂತಹ ಒಂದು ಗತಿಯನ್ನು, ತಮ್ಮ ಯೋಗ್ಯವಾಗಿರತಕ್ಕಂತಹ ಗತಿಯಾದು ಅವರಿಗೆ ಋಷಿಗಳಿಗೆ ಮುಖ್ಯವಾಗಿ ಅವರು ಯಾವತ್ತೂ ಕೂಡ ಭಗವತ್ ಚಿಂತನೆಯನ್ನು ಬಿಟ್ಟಿರೋದೇ ಇಲ್ಲ. ಸದಾ ಕಾಲದಲ್ಲೂ ಕೂಡ ಭಗವತ್ ಚಿಂತನೆಯಲ್ಲಿ ಅನುರಕ್ತರಾಗಿರತಕ್ಕಂಥವರು. ಅಂತಹ ಭಗವತ್ ಚಿಂತನೆಯಲ್ಲಿ ಅನುರಕ್ತರಾಗಿರತಕ್ಕಂತಹ ಏನು ಋಷಿಗಳಿದ್ದಾರೆ ಅವರು ತಮ್ಮ ಪಶ್ಚಿಮದ್ವಾರದಲ್ಲಿ ತಾವು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಅಂತ ಈ ಉಪಾಸನೆಯನ್ನು ಮಾಡಿ ಅವರು ಭಗವಂತನನ್ನು ಪಡೆದುಕೊಳ್ಳುತ್ತಾರೆ ಅಂತ. ಅದಾದ ಮೇಲೆ ಗಂಧರ್ವರಿಗೆ ಹೇಳ್ತಾರೆ. ಗಂಧರ್ವನಿಗಾಗುವಾಗ ಅವರಿಗೆ ಎಲ್ಲ ನಿಯಮಗಳನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಉತ್ತರ ದ್ವಾರದಲ್ಲಿ ಅವರಿಗೆ ಗಂಧರ್ವರ ಕೆಲಸ ಏನು ಕೇಳಿದ್ರೆ ಭಗವಂತನ ಗುಣಗಳನ್ನು ನಿರಂತರವಾಗಿ ಅದನ್ನು ಹೇಳ್ತಾ ಇರುವಂತಹದ್ದು, ಹಾಡಿನ ಮೂಲಕವಾಗಿ ಅದನ್ನು ಗಾನ ಮಾಡ್ತಾ ಇರುವಂತಹದ್ದು. ಅಂತಹ ಗಂಧರ್ವರು ಅವರೂ ಕೂಡ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ದಾಸರು ಕೊಡ್ತಾರೆ. ಸ್ವರಮಣನ ಗುಣರೂಪ ಸಪ್ತಸ್ವರಗಳಂದದಲ್ಲಿ ಪಾಡುತಿಹ ತುಂಬರನೆ ಮೊದಲಾದ ಅಖಿಲ ಗಂಧರ್ವರು ರಮಾಪತಿಯ ಪುರದ ಉತ್ತರ ಬಾಗಿಲಾಧಿಪ ಸುರಪ ಶಚಿಗ ಸಮಾನ ವಾಯುಗ ಹರಿನ್ಮಣಿನಿಪ ಶಾಂತಿಪತಿ ಅನಿರುದ್ಧ ವೈದುವರು. ಇದು ಉತ್ತರ ದ್ವಾರವಾಗಿರತಕ್ಕಂತಹ ಗಂಧರ್ವಗಣದ ಮೋಕ್ಷದ್ವಾರ. ಆ ಗಂಧರ್ವಗಣಗಳು ಭಗವಂತನನ್ನು ಕಳೆದಿರತಕ್ಕಂತಹ ಶಬ್ದ ಏನು ಕೇಳಿದರೆ ಸ್ವರಮಣ ಅಂತ. ಅನ್ಯರಮಣ ಇಲ್ಲ. ಆ ಅನ್ಯರಮಣವನ್ನು ನಿಷೇಧ ಮಾಡಿ ಸ್ವರಮಣತ್ವವನ್ನು ಭಗವಂತನಿಗೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಭಗವಂತನಿಗೆ ಯಾವುದರಿಂದಲೂ ಅನ್ಯ ನಿಮಿತ್ತಕವಾಗಿರತಕ್ಕಂತಹದ್ದನ್ನು ನಾವು ಭಗವಂತನಿಗೆ ಹೇಳಲಿಕ್ಕಿಲ್ಲ. ಭಗವಂತ ಸ್ವರಮಣ. ಆದ್ದರಿಂದ ಅಂತಹ ಸ್ವರಮಣನಾಗಿರತಕ್ಕಂತಹ ಭಗವಂತ ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಭಗವಂತನ ಗುಣ ರೂಪಗಳನ್ನು ಹೇಳ್ತಾನೆ. ಅಲ್ಲಿ ಸಪ್ತಸ್ವರಗಳಿಂದ ಹಾಡ್ತಾರೆ.
ಆ ಸಪ್ತಸ್ವರಗಳ ಮೂಲಕವಾಗಿ ಏನು ನಾವು ಪ್ರಸಿದ್ಧವಾಗಿ ಹೇಳ್ತೇವೆ, ಸಪ್ತಸ್ವರಾಸ್ತ್ರಯೋ ಗ್ರಾಮ ಏಕವಿಂಶತಿ ಮೂರ್ಛನಾ ಬಹು ಬತಾನ್ಯನೇಕೋ ಪಂಚಾಶತ್ ಗತಾನಸ್ಯ ಲಕ್ಷಣಂ ಅಂತ ಹೇಳಿಕೊಂಡು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಈಗ ನಾವು ಸಪ್ತಸ್ವರಗಳನ್ನೇನು ಹೇಳ್ತಾವೆ, ಆ ಸಪ್ತಸ್ವರಗಳ ಮೂಲಕವಾಗಿ ಭಗವಂತನ ತುಂಬುರು, ಗಂಧರ್ವರೇ ಮೊದಲಾಗಿರ್ತಕ್ಕಂತಹ ತುಂಬುರು, ನಾರದರು ಇವರೆಲ್ಲರೂ ಕೂಡ ಭಗವಂತನ ಅತ್ಯದ್ಭುತವಾದಂತಹ ಗುಣಗಳನ್ನು ತಾವು ಗಾನ ಮಾಡ್ತಾರೆ. ಆ ಗಂಧರ್ವ ಗಾನವನ್ನು ಮಾಡ್ತಾ ಮಾಡ್ತಾ ಭಗವಂತನ ಗುಣಗಳನ್ನು ಹೇಳ್ತಾ ಹೇಳ್ತಾ ತಾವು ಉತ್ತರ ದ್ವಾರದಲ್ಲಿ ಅಧಿಪತಿಗಳಾಗಿರತಕ್ಕಂತಹ ಇಂದ್ರ, ಅದೇ ರೀತಿಯಾಗಿ ಅವನ ಮಡದಿಯಾಗಿರತಕ್ಕಂತಹ ಶಚೀದೇವಿ, ಇಂದ್ರ ಮತ್ತು ಶಚೀದೇವಿ ಆ ಉತ್ತರ ಬಾಗಿಲಿನಲ್ಲಿ ಇರತಕ್ಕಂಥವರು, ಅವರು ಅಲ್ಲಿದ್ದುಕೊಂಡು ಭಗವತ್ ಸೇವೆಯನ್ನು ಮಾಡ್ತಾರೆ. ಅಂತಹ ಆ ಭಗವತ್ ಸೇವೆಯನ್ನು ಮಾಡತಕ್ಕಂತಹ ಇಂದ್ರ ಮತ್ತು ಶಚೀದೇವಿಯರು ಅವರು ಇಂದ್ರ ಶಚಿಯರ ಒಳಗೆ ಸಮಾನವಾಯು ಏನು ಪ್ರಾಣ ಆಯಿತು, ಅಪಾನ ವ್ಯಾನ ಸಮಾನ ರೂಪವಾಗಿರತಕ್ಕಂತಹ ಭಗವಂತನ ಚಿಂತನೆ, ಅದಾದ ಮೇಲೆ ಅದರ ಒಳಗೆ ಮತ್ತೆ ಪುನಃ ಶಾಂತಿಪತಿಯಾಗಿರ್ತಕ್ಕಂತಹ ಅನಿರುದ್ಧ. ಹೀಗೆ ನಮಗೆ ಏನು ಗಂಧರ್ವರು ತಮ್ಮ ಏನು ಸ್ಥಾನವಾಗಿರತಕ್ಕಂತಹ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಗಂಧರ್ವರು ಸಪ್ತಸ್ವರ ಸಮಾಹಾರೋ ಮೂರ್ಛಾನೀತಿ ಪ್ರಕೀರ್ತಿತ ಅಂತ ಹೇಳಿಕೊಂಡು ಗಾಂಧರ್ವದ ಒಂದು ಮಾತನ್ನು ಹೇಳ್ತಾರೆ. ಸಪ್ತಸ್ವರ, ಆ ಗಾಂಧರ್ವರು ಅವರು ಸಪ್ತಸ್ವರಗಳನ್ನು ಚಿಂತನೆ ಮಾಡಿಕೊಂಡು ಸಪ್ತಸ್ವರಗಳನ್ನು ಅದರಲ್ಲಿ ಭಗವದ್ಗುಣಗಳನ್ನು ತಾವು ಚಿಂತನೆ ನಡೆಸಿಕೊಂಡು ತಮ್ಮ ಗಂಧರ್ವ ಗಾನವನ್ನು ಭಗವಂತನ ಉತ್ಕೃಷ್ಟವಾದಂತಹ ಗುಣಗಳನ್ನು ಹಾಡ್ತಾ ಹಾಡ್ತಾ ಅವನ ಬೇಕಾದಷ್ಟು ಗುಣಚಿಂತನೆಗಳನ್ನು ನಡೆಸ್ತಾ ಅವನ ಏನು ಸೃಷ್ಟಿಯಾದಿಗಳಿದೆ ಅದರ ಬಗ್ಗೆ ತಾವು ಹೇಳ್ತಾ ಅದರ ಚಿಂತನೆ ನಡೆಸಿಕೊಂಡು ತಾವು ಏನು ಮಾಡ್ತಾರೆ, ಆ ಇಂದ್ರನ ಒಳಗಿರತಕ್ಕಂತಹ ಸಮಾನ ಅದರಲ್ಲಿ ನಿಯಾಮಕವಾಗಿರತಕ್ಕಂತಹ ರೂಪ ಅಲ್ಲಿ ಏನು ಶಾಂತಿಪತಿಯಾಗಿರ್ತಕ್ಕಂತಹ ಅನಿರುದ್ಧ ರೂಪದ ಚಿಂತನೆಯನ್ನು ನಡೆಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಹಾಗಿದ್ದರೆ ಇಲ್ಲಿ ನಮಗೆ ಬೇಕಾದಷ್ಟು ಉಪಾಸನೆಗಳನ್ನು ಹೇಳಿದಾಗಾಯಿತು. ಒಂದು ಲಕ್ಷ್ಮೀನಾರಾಯಣರು, ಒಂದು ಉಪಾಸನೆ ಭಾರತೀದೇವಿ ವಾಯುದೇವರು, ಇದು ಆರಂಭದ ಚಿಂತನೆ. ಯಾವುದು? ಮನುಷ್ಯೋತ್ತಮರ ಚಿಂತನೆ. ಅದಾದ ಮೇಲೆ ಅದಕ್ಕಿಂತ ಮುಂದೆ ಬಂದಾಗ ಪಿತೃದೇವತೆಗಳಿಗಾಗುವಾಗ ಏನು ದಕ್ಷಿಣ ದ್ವಾರದಲ್ಲಿ ಶಶಿ ಮತ್ತು ರೋಹಿಣಿ, ಅದಾದ ಮೇಲೆ ಅದರ ಒಳಗೆ ವ್ಯಾನ ಮತ್ತು ವ್ಯಾನರೂಪಿಯಾಗಿರ್ತಕ್ಕಂತಹ ಪ್ರಾಣದೇವರು, ಅದರ ಒಳಗೆ ಕೃತಿಪತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ರೂಪದ ಚಿಂತನೆ. ಅದಾದ ಮೇಲೆ ಪಶ್ಚಿಮ ದ್ವಾರದಲ್ಲಿ ಋಷಿಗಣಗಳಿಗೆ ಅದು ಮೋಕ್ಷ. ಅದರಲ್ಲಿ ಹೇಗೆ ಅಂತ ಕೇಳಿದ್ರೆ ಸ್ವಾಹ ಅಗ್ನಿ ಇಲ್ಲಿ. ಅದಾದ ಮೇಲೆ ಅದರಲ್ಲಿ ಅಪಾನ ನಾಮಕನಾಗಿರತಕ್ಕಂತಹ ವಾಯುದೇವರು, ಅದರ ಒಳಗೆ ಯಾರನ್ನ ಜಯಾಪತಿಯಾಗಿರತಕ್ಕಂತಹ ಸಂಕರ್ಷಣದ ರೂಪಿಯದ ಚಿಂತನೆ. ಇನ್ನು ಉತ್ತರ ದ್ವಾರಕ್ಕೆ ಬಂದಾಗ ಅದು ಗಂಧರ್ವರಿಗೆ ಅದು ಮೋಕ್ಷವಾಗಿರತಕ್ಕಂತಹ ಸ್ಥಾನ. ಆ ಗಂಧರ್ವರಿಗೆ ಮೋಕ್ಷಪ್ರದವಾಗಿರತಕ್ಕಂತಹ ಸ್ಥಾನದಲ್ಲಿ ಅವರು ಏನು ಮಾಡ್ತಾರೆ, ಅಲ್ಲಿ ಶಚಿ ಮತ್ತು ಇಂದ್ರದೇವರ ದ್ವಾರ, ಅದರ ಒಳಗೆ ಯಾರನ್ನ ಸಮಾನ ರೂಪವಾಗಿರತಕ್ಕಂತಹ ವಾಯುದೇವರು, ಇನ್ನು ಅದರಲ್ಲಿ ನಿಯಾಮಕವಾಗಿರತಕ್ಕಂತಹ ರೂಪ ಶಾಂತಿಪತಿಯಾಗಿರತಕ್ಕಂತಹ ಅನಿರುದ್ಧ ರೂಪ ಅಂತ ಹೇಳಿಕೊಂಡು ಹೀಗೆ ಅವರು ಉಪಾಸನೆಯನ್ನು ಮಾಡ್ತಾರೆ. ಅಲ್ಲಿ ಆ ರೂಪದಿಂದಾಗಿ ಭಗವಂತ ಅಲ್ಲಿದ್ದಾನೆ, ಅವರ ಎಲ್ಲ ಅನುಗ್ರಹಕ್ಕೆ ಕಾರಣನಾಗ್ತಾನೆ ಅಂತ ಹೀಗೆ ಉಪಾಸನೆಯನ್ನು ನಡೆಸ್ತಾರೆ ಅಂತ ಹೇಳ್ತಾರೆ. ಇದು ಗಂಧರ್ವರಿಗೆ ಇರತಕ್ಕಂತಹ ಮೋಕ್ಷದ ಚಿಂತನೆ ಅಂತ ಹೇಳ್ತಾರೆ. ಇನ್ನು ವೈಕುಂಠದಲ್ಲಿ ಊರ್ಧ್ವದ್ವಾರದಲ್ಲಿರತಕ್ಕಂತಹದ್ದು ಅದು ಊರ್ಧ್ವ, ಅದು ಗರುಡಾದಿಗಳಿಗೆ ಉತ್ತಮ ಮಾರ್ಗಗಳಿಗೆ, ಗರುಡಾದಿ ದೇವತೆಗಳಿಗೆ. ಅವರು ಗರುಡ, ಶೇಷ, ಇಂದ್ರ ಇವರು ಇಲ್ಲಿಂದ ಪುಷ್ಕರ. ಇದು ಯಾರಿಗೆಲ್ಲ ಅಂತ ಹೇಳಿದ್ರೆ ಕರ್ಮೇತಿ ಪುಷ್ಕರ ಪ್ರೋಕ್ತ ಉಷಾ ನಾಭಾಭಿಮಾನಿನಿ
ಲೋಕಾಭಿಮಾನಿನಿ ಪರ್ಜನ್ಯ ಸ್ವಾಹ ವೈ ಮಂತ್ರದೇವತಾ ತಪೋಭಿಮಾನಿ ವನ್ಯಶ್ಚ ವರುಣೋ ವೀರ್ಯದೇವತಾ ಅನ್ನಸ್ಯ ದೇವತಾ ಸೋಮೋ ಮನೋನಾಮಾನಿರುದ್ಧಕಃ ಅಂತ ಹೇಳಿಕೊಂಡು ಅಲ್ಲಿ ಬೇಕಾದಷ್ಟು ಏನು ತಾರತಮ್ಯವನ್ನು ಹೇಳ್ತಾರೆ. ಯಾರು ಯಾವ ರೀತಿಯಾಗಿ ತಾವು ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಮಾಡುವ ಮೂಲಕವಾಗಿ ತಾವು ಮೋಕ್ಷವನ್ನು ಹೊಂದಿಕೊಳ್ಳುತ್ತಾರೆ ಅಂತ. ಅದಕ್ಕೋಸ್ಕರ ಗರುಡ, ಶೇಷ, ದೇವೇಂದ್ರ ಅಲ್ಲಿಂದ ಆರಂಭ ಮಾಡಿಕೊಂಡು ಮುಖ್ಯವಾಗಿ ಪುಷ್ಕರ ದೇವತೆಯ ತನಕ ಪುಷ್ಕರ ಇವರೆಲ್ಲರೂ ಕೂಡ ಎಲ್ಲ ದೇವತೆಗಳನ್ನು ಷಟ್ಪ್ರಶ್ನದಲ್ಲಿ ಆ ಎಲ್ಲ ದೇವತೆಗಳನ್ನು ಹೇಳ್ತಾರೆ. ತಸ್ಮಾದಗ್ನಿ ಪಾವಕಾಖ್ಯ ಪ್ರಥಮೋಗ್ನಿ ಸುತಸ್ತಃ ಉದ ಪರ್ಜನ್ಯ ಉದ್ಭೂತಃ ಸ್ವಾಹಾತಃ ಮಂತ್ರದೇವತಾ ಉದಕಾತ್ಮಕೋ ಬುಧಃ ತಸ್ಯ ಉಷಾ ನಾಮಾತ್ಮಿಕಾತಃ ಅಂತ ಹೇಳಿಕೊಂಡು ಎಲ್ಲ ದೇವತೆಗಳನ್ನು ಆ ಪುಷ್ಕರ ಕರ್ಮದೇವತೆಯಾಗಿರ್ತಕ್ಕಂತಹ ಪುಷ್ಕರ ದೇವತೆಯ ತನಕ ಅಲ್ಲಿ ಹೇಳ್ತಾ ಬರ್ತಾರೆ. ಈ ದೇವತೆಗಳ ತನಕ ಇವರು ಊರ್ಧ್ವದ್ವಾರದಲ್ಲಿರತಕ್ಕಂತಹ ಭಾರತಿ, ಅದೇ ರೀತಿಯಾಗಿ ಉದಾನ ಅದನ್ನೇ ಹೇಳ್ತಾರೆ. ಗರುಡ, ಶೇಷ, ಅಮರೇಂದ್ರ ಮುಖ, ಅಮರೇಂದ್ರ ಇವರೆಲ್ಲರೂ ಕೂಡ ಪುಷ್ಕರನೇ ಪುಷ್ಕರ ಅಲ್ಲಿಯ ತನಕ ಇರತಕ್ಕಂತಹ ದೇವತೆಗಳ ತನಕ ಅಖಿಳ ನಿರ್ಜರರು ಎಲ್ಲ ಏನು ದೇವತೆಗಳಿದ್ದಾರೆ ಅವರೆಲ್ಲರೂ ಕೂಡ ಊರ್ಧ್ವದ್ವಾರದಲ್ಲಿರತಕ್ಕಂತಹ ಭಾರತೀ ಮತ್ತು ಉದಾನ, ಭಾರತೀಪತಿಯಾಗಿ ಉದಾನ, ಅಂತಹ ಭಾರತೀಪತಿಯಾಗಿರತಕ್ಕಂತಹ ಉದಾನ ರೂಪದ ಚಿಂತನೆ ಅವರಿರ್ತಾರೆ. ಅಲ್ಲಿ ಯಾರಿರ್ತಾರೆ ಕೇಳಿದರೆ ಮಾಯಾಪತಿಯಾಗಿರ್ತಕ್ಕಂತಹ ವಾಸುದೇವ, ಅಲ್ಲಿ ಮಾಯಾಪತಿಯಾಗಿ ವಾಸುದೇವನಿರ್ತಾನೆ. ಆ ವಾಸುದೇವ ಅಲ್ಲಿದ್ದುಕೊಂಡು ಅವರೆಲ್ಲ ಉಪಾಸನೆ ಮಾಡುತ್ತಾರೆ. ಅಲ್ಲಿ ಅವರು ಉಪಾಸನೆ ಮಾಡಿದ್ದರಿಂದಾಗಿ ಏನಾಗ್ತದೆ ಕೇಳಿದರೆ ಪರಮಮಂಗಳ ಅವಯವಗಳ ಮಂದಿರದಿ ನೈದಿ ಅಂತಹ ಭಗವಂತನನ್ನು ಅವರು ಸೇರಿಕೊಳ್ತಾರೆ. ಮಂಗಲಪ್ರದನಾಗಿರತಕ್ಕಂತಹ ಭಗವಂತನನ್ನು ಅವನ ಮಂದಿರವನ್ನು ಸೇರಿಕೊಳ್ತಾರೆ ಅಂತ ಹೀಗೆ ನಮಗೆ ಇಷ್ಟು ಅವನ ಚಿಂತನೆಯನ್ನು ಕೊಡುತ್ತಾರೆ. ಇಲ್ಲಿ ಮಾಯಾ ವಾಸುದೇವನ ಪರಮ ಮಂಗಳ ಅವಯವಗಳ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಭಗವಂತನ ದೇಹದಲ್ಲಿ ಮಂಗಲಾಯತನೋ ಹರಿಹೇ ಅಂತ ಹೇಳಿಕೊಂಡು ಅವನನ್ನು ಹೇಳ್ತಾರಲ್ವ. ಇನ್ನೊಂದು ಮಂಗಲಾನಾಂಚ ಮಂಗಲಂ ಅಂತ ಹೇಳಿಕೊಂಡು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರಲ್ವ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ. ನಿಖಿಲ ಪೂರ್ಣ ಗುಣ, ಕೇವಲ ಎಲ್ಲ ಗುಣಗಳು, ಆ ಗುಣಗಳು ಅದರ ಜೊತೆಗೆ ಆ ಗುಣಗಳೇ ಶರೀರವಾಗಿ ಅಪ್ರಾಕೃತನಾಗಿರತಕ್ಕಂಥವನು ಭಗವಂತ. ಈ ಪ್ರಾಕೃತ ಶರೀರಾದಿಗಳ ಸಂಬಂಧವಿಲ್ಲದೆ ತಾನು ಅತ್ಯದ್ಭುತವಾದಂತಹ ಶರೀರವನ್ನು ಹೊಂದಿಕೊಂಡು ತಾನು ಇರ್ತಾನೆ. ಅಂತಹ ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತನನ್ನು ತಾವು ಉಪಾಸನೆ ಮಾಡುವ ಮೂಲಕವಾಗಿ ತಾವು ತಮ್ಮ ಯೋಗ್ಯವಾಗಿರತಕ್ಕಂತಹ ಗತಿ ಆ ಭಗವಂತನ ಮಂದಿರವನ್ನು ಸೇರಿಕೊಳ್ತಾರೆ ಅಂತ. ಇದು ತತ್ವಾಭಿಮಾನಿ ದೇವತೆಗಳು, ಗರುಡ, ಶೇಷ, ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಭಗವಂತನನ್ನು ಏನು ಉಪಾಸನೆ ಮಾಡ್ತಾರೆ. ಹೇಗೆ ಉದಾನ ಪ್ರಾಣದೇವರು ಉದಾನ ರೂಪನಾಗಿ, ಅದಾದ ಮೇಲೆ ಅಲ್ಲೇ ಭಾರತೀ ಉದಾನ, ಅದರ ಜೊತೆಗೆ ಮಾಯಾಪತಿಯಾಗಿರತಕ್ಕಂತಹ ವಾಸುದೇವ. ಈ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ಅಂದ್ರಿಗೆ ಏನಾಯಿತು ಅಂತ ಕೇಳಿದ್ರೆ ಏನು ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ, ನಾರಾಯಣ ಈ 5 ರೂಪಗಳು ಕೂಡ 5 ರೂಪಗಳು. ಅದಕ್ಕೆ ಇದರ ಒಳಗೆ ಏನು ಪ್ರಾಣದೇವರಿಗಿಂತ ಹೊರಗಿನ ಕಕ್ಷೆಯಲ್ಲಿ ಏನು ಆಯಾಯ ದೇವತೆಗಳು ಅಂತ ಹೇಳಿಕೊಂಡು ಹೀಗೆ ನಮಗೆ ಒಂದು ತಾರತಮ್ಯದ ಸಿದ್ಧಾಂತ, ಈ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು. ಉಪಾಸನೆಯನ್ನು ಮಾಡುವ ಮೂಲಕವಾಗಿ ಭಗವಂತನನ್ನು ಸೇರಿಕೊಳ್ಳಬೇಕು ಎಂಬುದ ಒಂದು ಚಿಂತನೆಯನ್ನು ಕೊಡ್ತಾರೆ. ಭಗವಂತನನ್ನು ಕೇವಲ ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಅವನ ಅತ್ಯದ್ಭುತವಾದಂತಹ ಗುಣಗಳನ್ನು ಚಿಂತನೆ ಮಾಡುವ ಮೂಲಕವಾಗಿ ಎಲ್ಲ ಜಗತ್ತಿಗೆ ಮಂಗಳಪ್ರದನಾಗಿ, ಜಗತ್ತಿಗೆ ಎಲ್ಲ ಅಮಂಗಲ ಪರಿಹಾರಕವಾಗಿ ಅವನು ಭಗವಂತನೆಡೆಗೆ ನಮ್ಮನ್ನು ಸೇರಿಸ್ತಾನೆ
ಎಂಬಂತಹ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ನಾವು ಅವನನ್ನು ಸೇರಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದಕ್ಕೆ ಈ ಎಲ್ಲ ಉಪಾಸನೆಗಳು ಯಾಕೆ ಬೇಕು? ಅಲ್ಲ, ಭಗವಂತನನ್ನು ಉಪಾಸನೆ ಮಾಡಬೇಕು, ಹೌದು. ಭಗವದ್ ಉಪಾಸನೆಗಿಂತ ಇಲ್ಲಿ ದ್ವಾರೋಪಾಸನೆಯನ್ನು ಹೇಳಿದ್ದಾರೆ. ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕೂ ಕೂಡ ಒಂದು ಪಶ್ಚಿಮ ದ್ವಾರ, ಉತ್ತರ ದ್ವಾರ, ಊರ್ಧ್ವದ್ವಾರ ಅಂತ ಹೇಳಿಕೊಂಡು ನಮಗೆ ದ್ವಾರದ ಚಿಂತನೆಯನ್ನು ಯಾಕೆ ಹೇಳಬೇಕಿತ್ತು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ದ್ವಾರ ದೇವತಾ ಜ್ಞಾನವೂ ಕೂಡ ಅದು ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತ. ಯಾಕೆ? ಕೇವಲ ದ್ವಾರವನ್ನು ಚಿಂತನೆ ಮಾಡುವುದಲ್ಲ, ಈ ದೇಹದಲ್ಲಿಯೂ ಕೂಡ ಬೇಕಾದಷ್ಟು ನಾವು ಚಿಂತನೆ ನಡೆಸಲಿಕ್ಕಿದೆ. ಭಗವಂತ ಒಂದೊಂದು ದ್ವಾರಗಳನ್ನು ಕೊಟ್ಟಿದ್ದಾನೆ. ಏನು ಕಣ್ಣು, ಕಿವಿ, ಮೂಗು ಇದೆಲ್ಲವೂ ಕೂಡ ದ್ವಾರಗಳೇ. ಎಲ್ಲ ದ್ವಾರಗಳು ಇದು ಯಾಕೆ ಅಂತ ಕೇಳಿದರೆ, ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ ಭಗವಂತನ ಈ ಕೊಟ್ಟಿರತಕ್ಕಂತಹ ದ್ವಾರದ ಚಿಂತನೆ, ಅದರ ಉಪಕಾರದ ಚಿಂತನೆ ಬೇಕು. ಇಲ್ಲದಿದ್ದರೆ ಭಗವಂತ ಕೊಟ್ಟದ್ದು ಎಂಬಂತಹ ಒಂದು ಸಣ್ಣ ಅದರ ಪರಿಜ್ಞಾನವೇ ಇಲ್ಲ ಅಂತ ಆದರೆ ಯಾವುದೇ ರೀತಿಯಾಗಿಯೂ ಕೂಡ ಇದು ಉಪಕಾರವಿಲ್ಲ. ಭಗವಂತ ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾನೆ. 10 ಇಂದ್ರಿಯಗಳು, ಮನಸ್ಸು, 11 ಈ ದೇಹವನ್ನು ನಾವು ನೋಡಿದಾಗ ನಮಗೆ ಅರ್ಥವಾಗ್ತದೆ. ಈ ದ್ವಾರದಲ್ಲಿ ಎಲ್ಲವೂ ಇದೆ, ಯಾವುದೂ ಇಲ್ಲ ಅಂತಿಲ್ಲ. ಎಲ್ಲವನ್ನೂ ಕೂಡ ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡತಕ್ಕಂತಹ ಭಗವಂತ. ಅದಕ್ಕೋಸ್ಕರವಾಗಿ ಅದೇ ಒಂದು ನಿಯಮವನ್ನು ಇಟ್ಟುಕೊಂಡು ನಾವು ಈ ದ್ವಾರದ ಚಿಂತನೆಯನ್ನು ನಡೆಸಬೇಕು. ಅದಕ್ಕೆ ಹೇಳ್ತಾರೆ, ಈ ದ್ವಾರದೇವತಾ ಚಿಂತನೆಯೂ ಕೂಡ ನಮಗೆ ಅದು ಮೋಕ್ಷಕ್ಕೆ ಕಾರಣವಾಗಿದೆ. ಅಂತಹ ಚಿಂತನೆ ನಡೆಸಿದರೆ ಅದು ಮೋಕ್ಷವನ್ನು ನಮಗೆ ಈಡ್ತದೆ ಅಂತ. ಹೇಗೆ ಅಂತ ಕೇಳಿದ್ರೆ, ದ್ವಾರ ಪಂಚಪಾಲಕರುಳಿಪ ಅದನ್ನು ಹೇಳ್ತಾರೆ. 5 ದ್ವಾರದಲ್ಲಿ ಪಾಲಕರಾಗಿರತಕ್ಕಂಥವರು ಭಾರತೀ ಮುಖ್ಯ ಪ್ರಾಣರು, ಅದರ ಒಳಗೆ ಲಕ್ಷ್ಮೀಪತಿಯಾಗಿರತಕ್ಕಂತಹ ಭಗವಂತ. ಈ 5 ದ್ವಾರಗಳನ್ನು ಚಿಂತನೆ ನಡೆಸಿ 5 ವಿಧವಾಗಿರತಕ್ಕಂತಹ ಮುಕ್ತಿಯೋಗ್ಯರು ದೇವ, ಋಷಿ, ಪಿತೃಪ, ನರಾಹ ಇತಿ ಮುಕ್ತಾಸ್ತು ಪಂಚದ ಅಂತ ಹೇಳಿಕೊಂಡು ತತ್ವಸಂಖ್ಯಾನದಲ್ಲಿ ಏನು ನಮಗೆ ಹೇಳಿದ್ದಾರೆ, ದೇವತೆಗಳು, ಋಷಿಗಳು, ಪಿತೃಗಳು, ಪಾಂತಿ ನರಾಹ ಏನು ಮನುಷ್ಯೋತ್ತಮರು, ಅದಾದ ಮೇಲೆ ಅಂತ ಹೇಳಿಕೊಂಡು ರಾಜರುಗಳು ಅಂತ ಹೇಳಿಕೊಂಡು ಏನು ನಮಗೆ ಹೇಳಿದ್ದಾರೆ, ಅಂತಹ ಆ ದೇವತೆಗಳ ಮುಕ್ತಿಯೋಗ್ಯರ ಚಿಂತನೆಯನ್ನೂ ಕೂಡ ತಾರತಮ್ಯದ ರೂಪದಿಂದ ಚಿಂತನೆ ನಡೆಸುವ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ, ತಾರತಮ್ಯವನ್ನರಿತವರ ಕಂಸಾರಿ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ನಮ್ಮ ಎಲ್ಲ ದುಃಖಗಳನ್ನು, ದುಃಖ ಭರಿತವಾದಂತಹ ಇದರಲ್ಲಿ ಏನಿದೆ ಕೇಳಿದರೆ ಕೇವಲ ದುಃಖ ಮಾತ್ರ. ಆ ದುಃಖದಿಂದ ಭರಿತವಾಗಿರತಕ್ಕಂತಹ ಸಂಸಾರವನ್ನು ದಾಟಿಸಿ ನಮ್ಮನ್ನು ಮೋಕ್ಷದ ಕಡೆಗೆ ಕೊಂಡು ಹೋಗ್ತಾನೆ, ಮೋಕ್ಷವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಚಿಂತನೆಗಳನ್ನು ನಡೆಸಬೇಕು. ತನ್ಮೂಲಕವಾಗಿ ಭಗವಂತನ ಪದವನ್ನು ನಾವು ಸೇರಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿರತಕ್ಕಂತಹ ಚಿಂತನೆಗಳು ನಮ್ಮಿಂದ ನಡೆಯಲಿ ಅಂತ ಹೇಳಿಕೊಂಡು ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.